ಬೆಂಗಳೂರಿನಲ್ಲಿ ತಮಿಳು ಮೇನಿಯಾ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಕರವೇ ಸಿಡಿದೆದ್ದಿದೆ. ಕರ್ನಾಟಕದಲ್ಲಿ ಕನ್ನಡ ಕಡೆಗಣನೆಗೆ ಪ್ರವೀಣ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ನಡೆದಿರುವಂತಹ ಕಾರ್ಯಕ್ರಮದ ಬ್ಯಾನರ್ನಲ್ಲೂ ಕೂಡ ಕನ್ನಡವನ್ನ ಬಳಸದೆ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ಕೊಟ್ಟು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತಮಿಳು ಹಾಡುಗಳನ್ನ ನಿಲ್ಲಿಸಿ ಕನ್ನಡ ಹಾಡುಗಳನ್ನ ಹಾಡಿ ಅಂತ ಆಯೋಜಕರಿಗೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಅಚ್ಚ ಕನ್ನಡಿಗರ ಪ್ರದೇಶ ಕೆಂಪೇಗೌಡರು ಕಟ್ಟಂತ ಪ್ರದೇಶದಲ್ಲಿ ಇವತ್ತು ಯಾವುದೋ ಯುವಕ ನಡೀತಾ ಇದೆ. ಸರ್ಕಾರ ಹೇಳುತ್ತೆ ಕನ್ನಡ ಇರಬೇಕು, ಎಲ್ಲ ನಾಮಫಲಕ ಕನ್ನಡದಲ್ಲಿ ಇರಬೇಕಂತ. ಇಲ್ಲಿ ಕನ್ನಡ ಹಾಕೊಂಡ್ರೆ ಇಂಗ್ಲಿಷ್ ಹಾಕೊಂಡು ತಮಿಳುನಾಡೆಲ್ಲ ಮೊದಲನೇದಾಗಿ ಆಗ್ತಾ ಇದ್ದಾರೆ. ಎಲ್ಲಿ ಕನ್ನಡ ಯಾರು ನೋಡ್ತಾ ಇದ್ದೀರಾ? ಯಾರು ಕೇಳೋದಿಲ್ಲ? ಯಾರು ಕರ್ನಾಟಕದಲ್ಲಿ ಯಾರು ಕೇಳೋದಿಲ್ವಾ? ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ? ಮೊದಲನೇದಾಗಿ ಕನ್ನಡ ಇರಬೇಕು, ಕನ್ನಡ ಭಾಷೆ ಇರಬೇಕು, ಕನ್ನಡಿಗೆ ಇರಬೇಕು, ಕನ್ನಡದ ಅವಸರಗಳು ಇರಬೇಕಂತ ಏನ್ ಮಾಡ್ತಾ ಇಲ್ಲ? ಪ್ರವೀಣ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ನಡೆದಿರುವಂತಹ ಕಾರ್ಯಕ್ರಮದ ಬ್ಯಾನರ್ನಲ್ಲೂ ಕೂಡ ಕನ್ನಡವನ್ನ ಬಳಸದೆ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ಕೊಟ್ಟು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ತಮಿಳು ಹಾಡುಗಳನ್ನ ನಿಲ್ಲಿಸಿ ಕನ್ನಡ ಹಾಡುಗಳನ್ನ ಹಾಡಿ ಅಂತ ಆಯೋಜಕರಿಗೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಗ್ರಹವನ್ನ ಮಾಡಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಎಲ್ಲಿರುತ್ತೆ ಕರ್ನಾಟಕ, ಎಲ್ಲಿರುತ್ತೆ ಕನ್ನಡ ಭಾಷೆ, ಇದಕ್ಕೆಲ್ಲ ಅವಕಾಶ ಕೊಟ್ಟರೆ ನೀವು ಉಳಿಯೋದಲ್ಲ ತಮಿಳು ಹಾಡಿಕೆ. ಕೋರಮಂಗಲದಲ್ಲಿ ಅಚ್ಚ ಕನ್ನಡಿಗರ ಪ್ರದೇಶ ಕೆಂಪೇಗೌಡರು ಕಟ್ಟಂತ ಪ್ರದೇಶದಲ್ಲಿ ಇವತ್ತು ಯಾವುದೋ ಯುವಕ ನಡೀತಾ ಇದೆ. ಸರ್ಕಾರ ಹೇಳುತ್ತೆ ಕನ್ನಡ ಇರಬೇಕು, ಎಲ್ಲ ನಾಮಫಲಕ ಕನ್ನಡದಲ್ಲಿ ಇರಬೇಕಂತ. ಇಲ್ಲಿ ಕನ್ನಡ ಹಾಕೊಂಡ್ರೆ ಇಂಗ್ಲಿಷ್ ಹಾಕೊಂಡು ತಮಿಳುನಾಡೆಲ್ಲ ಮೊದಲನೇದಾಗಿ ಆಗ್ತಾ ಇದ್ದಾರೆ. ಎಲ್ಲಿ ಕನ್ನಡ ಯಾರು ನೋಡ್ತಾ ಇದ್ದೀರಾ? ಯಾರು ಕೇಳೋದಿಲ್ಲ? ಯಾರು ಕರ್ನಾಟಕದಲ್ಲಿ ಯಾರು ಕೇಳೋದಿಲ್ವಾ? ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ? ಮೊದಲನೇದಾಗಿ ಕನ್ನಡ ಇರಬೇಕು, ಕನ್ನಡ ಭಾಷೆ ಇರಬೇಕು, ಕನ್ನಡಿಗೆ ಇರಬೇಕು, ಕನ್ನಡದ ಅವಸರಗಳು ಇರಬೇಕಂತ ಏನ್ ಮಾಡ್ತಾ ಇಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.